ಹೋಗ್ತೀನಿ. ಇದೆಲ್ಲದರ ನಡುವೆ ಸರಿ ಇವ್ರು ಕರೆದಿರ್ತಾರೆ ಒಂದು ತಿಂಗಳಿಂದ. ಆದರೆ ಆ್ಯಸ್ ಯೂಶುವಲ್ ಮಹಾಬಲಿಪುರಂ ಸಿಕ್ಕಿದಾಗ ಅವ್ರ ಸ್ವಭಾವ, ಯಾರು ಬಂದರೂ ಶತ್ರುಗಳು ಬಂದರೂ ಮನೆಗೆ ಕರೆದು ಸತ್ಕರಿಸೋದು, ಕಾಫಿ ಕೊಡೋದು, ಅಡುಗೆ ಮಾಡಿಕೊಡೋದು ಅವ್ರ ಸ್ವಭಾವ. ಆ ಥರ ಮನೆಗೆ ಕರೆದಿದ್ದನ್ನು ಆಡಿಯೋನ ಆಚೆ ಕಡೆ ಬಿಡ್ತಾನೆ. ನನಗೆ ನೋಡಿ 30 days ಆಯಿತು ಕರೆದು ಇದು ಮಾಡಿಲ್ಲ ಅಂತ ಒಂಥರ ವಿಚಿತ್ರವಾದ ವಿಲಕ್ಷಣವಾದ ವರ್ತನೆಗಳು. ನನ್ನ ಹತ್ರ ಸಾವಿರ ಮೆಸೇಜ್ ಇದೆ ಅಂತ ಕಳಿಸಿರೋದು. ಅದಾಗ ನಾನು ಬ್ಲಾಕ್ ಮಾಡಿಬಿಡ್ತೀನಿ. ಯಾಕಂದರೆ ನಮಗೂ ಅಷ್ಟು ಪುರ್ಸತ್ತಿರಲ್ಲ ಜೀವನದಲ್ಲಿ. ಒಂದು ಸ್ನೇಹದ ಹಸ್ತ ಏನೋ ಕಷ್ಟ ಅಂತ ಬಂದಾಗ ನಮ್ಮ ಕೈಲಾಗೋದು ನಾವು ಮಾಡಿರ್ತೀವಿ. ಈಗ ಆತನದೇನೋ ವೀಡಿಯೋಗಳನ್ನ ಇಟ್ಕೊಂಡು ನಾವೇನೋ ಮಾಡಬೇಕು ಅಂದ್ರೆ ಇಷ್ಟೊತ್ತಿಗೆ ನಾನೆಲ್ಲರೂ ಆಚೆ ಬಿಡಬೇಕಿತ್ತಲ್ಲ. ನಮ್ಗೆ ಅವಶ್ಯಕತೆನೇ ಇಲ್ಲ, ಅದು ಅವರೇ ಮಾಡ್ಕೊಟ್ಟು ಹೋಗಿರೋದು. ನನ್ನನ್ನು ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ, ಕಿಚ್ಚ ಅವರನ್ನ ನೋಡೋದಕ್ಕೋಸ್ಕರ ಆತ ಬಳಸಿದ ತಂತ್ರ ಅದು, ಹುನ್ನಾರ ಅದು. ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಅಣ್ಣ ಹೇಳಿದ್ದು ನನಗೆ ಇನ್ನೂ ಕಣ್ಣಿಗೆ ಕಡ್ದಾಗ. ನಾವು ಯಾಕೆ ಅವ್ರನ್ನ ಅಷ್ಟು ಪ್ರೀತಿ ಮಾಡ್ತೀವಿ ಅಂದರೆ, ಕಿಚ್ಚ ಅವ್ರನ್ನ ಆತ ಹೇಳಿದ್ರು, ಮಗ ಅವನಿಗೇನೋ ಕಷ್ಟದಲ್ಲಿದ್ದಾನೆ, ನಿಂಗೆ ಸಹಾಯ ಮಾಡಬೇಕು ಅಂದ್ರೆ ಮಾಡ್ತೀನಿ. ಕೋರ್ಟ್ ಕೇಸು ರಾಜಿ ಅಂತಂದ್ರೆ ಬಂದರೆ ನಾನಿಲ್ಲ ಅದಕ್ಕೆ, ನೀವು ಮಾಡ್ಕೋಬೋದು. ಯಾಕಂದರೆ ಹೈಕೋರ್ಟ್ ಕೇಸ್ ಸೋತರು, ಹೈಕೋರ್ಟಲ್ಲಿ ಕೇಸ್ ಏನಾಯಿತು ನೀವು ನೋಡ್ಕೋಬೋದು, ಇನ್ವೆಸ್ಟಿಗೇಟ್ ಮಾಡ್ಬೋದು. ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ನಿಂದು ನನಗೆ ಮಾಹಿತಿ ಇದೆ, ಬಟ್ ನಾನು ಮನುಷ್ಯ ಯಾರು ಅಂತ ಇವತ್ತೇ ನೀನು ನೋಡ್ತಾ ಇರೋದು. ಕಣ್ಣಲ್ಲಿ ನೀರು ಹಾಕೋತಾ ಇದೆಯಾ, ವಿಲ್ ಗೋ ವಿತ್ ಯು. ನಿನಗೆ ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ, ಯಾರೇ ಬಂದರೂ ಮಾಡ್ತೀನಿ ಅಂತ ನಿನಗೆ ಮಾಡ್ತೀನಿ. ನೀನು ಅವತ್ತೇ ಸಾಲ್ವ್ ಮಾಡ್ಕೋಬೇಕಾಗುತ್ತೆ 2016ರಲ್ಲಿ. ಆಮೇಲೆ ಯಾರ್ದೋ ಮನೆಗೆ ಬಂದ್ಬಿಟ್ಟು ನೀವು ಯಾರ್ದೋ ಹೆಸರಿದೆ ಅನ್ನೋ ಕಾರಣಕ್ಕೆ ನನ್ನ ತೋಟದಲ್ಲಿ 1 ಕೋಟಿ ನಾಶ ಆಗಿದೆ ಅಂದ್ರೆ ಯಾರು ನಂಬ್ತಾರೆ ಹೇಳಿ ನೀನು? ಅದಕ್ಕೇನಾದ್ರು ಒಂದು ಪೂರಕವಾದ ವಿಷಯ ಅಲ್ಲಿ ಏನಾರು ಕಾಣಬೇಕಲ್ವಾ? ಇವ್ರ ಸಂಬಂಧನೇ ಇಲ್ಲ ಕಿಚ್ಚ ಅವ್ರಿಗಿದ್ರದ್ದು. 2-3ನೇ ಹಂತದಲ್ಲಿರೋ ಯಾರೋ ಮಾಡಿರೋದು ಅವ್ರ ಹೆಸರಲ್ಲಿ. ಸೊ ಅದನ್ನು ಬಗೆಹರಿಸ್ಕೋಬೇಕಾಗಿತ್ತು ಅವ್ರು ಅಲ್ಲೇನೆ. ಅದಾದ ನಂತರ ಮನೆಗೆ ಪತ್ರ ಬರೆಯೋದು, ಅರ್ಧ ರಾತ್ರಿ ವಿಲಕ್ಷಣವಾಗಿ ವರ್ತಿಸೋದು, ನನಗೆ ವಾಯ್ಸ್ ನೋಟ್ಗಳನ್ನು ಕಳಿಸೋದು, ಇನ್ನೇನೋ ಮಾಡೋದು ವಿಚಿತ್ರ. ನನಗೆ ನಗು ಬರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ನಾನು ಆದರೂ ಬುದ್ಧಿವಾದ ಹೇಳ್ತೀನಿ, ಬೇಡ ದೀಪಕ್, ಇದನ್ನು ಸರಿಯಾಗಿ ಕ್ರಮವಾಗಿ ಮಾಡ್ಕೊಳ್ಳಿ. ಇದು ಒಂದು ವ್ಯಾವಹಾರಿಕ ಕ್ರಿಯೆನೋ ಅಥವಾ ಸ್ನೇಹದ ಕ್ರಿಯೆನೋ ಅಲ್ಲ ನಡೀತಾ. ಆಮೇಲೆ ಇದು ವ್ಯವಹಾರನೂ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಸಹಾಯ ಕೇಳಿದ್ರಿ, ನೀವು ಸಹಾಯ ಹಸ್ತ ಕೇಳಿದವರು, ಅವ್ರು ಸಹಾಯ ಮಾಡ್ತೀನಿ, ನಾನು ಮಾಡ್ತೀನಿ ಹೋಗು ಅಂತ ಹೇಳಿದವರು, ಅದನ್ನು ಅವ್ರು ಫುಲ್ಫಿಲ್ ಮಾಡಿದ್ದಾರೆ. ಅವ್ರು ಕೊಟ್ಟು ಮಾತಿಗೆ ತಪ್ಪಲ್ಲ ಕಿಚ್ಚ, ಈಗಲೂ ಕೊಟ್ಟು ಮಾತಿಗೆ ತಪ್ಪಲ್ಲ. ನಾವು ಯಾಕಂದ್ರೆ ವಿಲ್ ಗೋ ಟು ಕೋರ್ಟ್. ಇದಿಷ್ಟೇ ಬರ್ತಾರೆ ಹೇಳ್ತಾರೆ. ನಾನು ಬ್ಲಾಕ್ ಮಾಡಿದ್ದು ಇದೇ ಕಾರಣ. ಎಲ್ಲೋ ಒಂದ್ ಕಡೆ ಎಲ್ಲ ಮಾತುಕತೆ ಮುಗ್ದಿತ್ತು. ಚಕ್ರವರ್ತಿ ಅವರು ಕರ್ಕೊಂಡೋಗಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಏನೂ ಮಾಡ್ಲಿಲ್ಲ. ಅವರು ಕೂಡ ದಿನಗಳು ಕಳೀತಾ ಇದ್ದಾರೆ ಅನ್ನೋ ಆರೋಪಕ್ಕೆ. ಇಲ್ಲ, ನನಗೆ ಇದು 2 ವರ್ಷ ಆಗೋಯ್ತು. ನಮ್ಮ ಪಾತ್ರತೆ ಏನಿತ್ತು ಅದು ಅಲ್ಲಿ ಮುಗಿದೋಯ್ತು. ಅರ್ಥ ಆಯ್ತಲ್ವಾ? ಈಗಲೂ ನನಗೆ ಆ ಮನುಷ್ಯ ನಾನು ಎಷ್ಟು ತಗೊಂಡೆ, ಕ್ಯಾಶಲ್ಲಿ ಎಷ್ಟು ತಗೊಂಡೆ, ನನಗನ್ನಿಸ್ತಾ ಇದೆ ಅಣ್ಣ ಆ್ಯಕ್ಚುಲಿ ಅಯ್ಯೋ ಇವನು ಏನೋ ಒಂದು ಕಷ್ಟ ಅಂತಿದ್ದಾನ್ರಿ, ಇದಕ್ಕೆಲ್ಲ ಏನು ಡಾಕ್ಯುಮೆಂಟು ಅಂತಂದ್ರು. ನಾನೇನೋ ಮಾಡ್ತೀನಿ ಬಿಡಿ ಅಂದ್ಬಿಟ್ಟೆ ಅವತ್ತು. ಯಾಕಂದ್ರೆ ನನಗೆ ತನ್ನ ಬಗ್ಗೆ ಡೌಟ್ ಬಂತು. ಬ್ಯಾಂಕ್ ಥರ ಕೊಡದೆ ಹೋಗಿದ್ರು ಅದನ್ನೂ ಒಪ್ಕೋತಿರ್ಲಿಲ್ವೇನೋ. ಈ ಸಂದರ್ಭದಲ್ಲಿ ಅವ್ನು ಸುಳ್ಳು ಹೇಳ್ತಾನಲ್ಲ ಅಂತ ನಾನು ಒಳಗಡೆ ಒಂದು ನೋವಾಗ್ತಾ ಇದೆ. ಏನು ಮನುಷ್ಯ ಇಷ್ಟು ಒಂಥರ ಬಕಾಸುರ, ಅದೇನು ಬಕಾಸುರನೂ ಒಳ್ಳೆಯದೇನು ಎದುರುಗಡೆ ಇಷ್ಟು ವಿಲಕ್ಷಣ ಆಗ್ಬೇಕಾ, ಸುಳ್ಳು ಹೇಳ್ಬೇಕಾ ಅಂತ. ಏನಂದರೆ 2016ರಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ನಾನು ಒಬ್ಬ ಡೈರೆಕ್ಟ್ರು, ರೈಟ್ರು, ಜರ್ನಲಿಸ್ಟು, ನೀವು ಜರ್ನಲಿಸ್ಟ್ ಇದ್ದೀರಿ. ಸುನಾಮಿ ಪರಿಹಾರ ನಿಧಿ ಕೇಳಿದ್ದೀರಾ? ಎಷ್ಟು ಕೊಡ್ತಾರೆ? ಈಗ ನಮ್ಮ ಮನೆ ಶೂಟಿಂಗ್ ಕೊಟ್ಟಿರ್ತೀನಿ, ಒಂದು ಮಳೆ, ನಾನು ಇದ್ದಕ್ಕಿದ್ದಂಗೆ ಆ ಮಳೆ 10 ಲಕ್ಷ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಒಂದು ಕಬ್ಬಣದ ಮಳೆ ಅಂದರೆ ನಿಮಗೆ ಎಷ್ಟು ಲಾಸ್ ಆಗಿತ್ತೋ, ಏನು ಲಾಸ್ ಆಗಿತ್ತೋ, ನೀವು ಕೊಡುವ ತಗೊಳ್ಳುವ ಶೂಟಿಂಗ್, ಇದು ಎಲ್ಲರೂ ಶೂಟಿಂಗ್ ಕೊಡ್ತಾರೆ. ಸಿನಿಮಾದವರು, ಧಾರಾವಾಹಿಯವರು ತೊಂದರೆ ಮಾಡಿದ್ರೆ ನೀವು ಆಗಲೇ ಪರಿಹರಿಸ್ಕೋಬೇಕು. ಅದು ಒಬ್ಬ ದೊಡ್ಡ ವ್ಯಕ್ತಿ ಹೆಸರಿದೆ, ಪ್ರೆಸೆನ್ಸ್ ಇದೆ, ಅವ್ರ ಕಾರಣಕ್ಕೆ ಬಂದುಬಿಟ್ಟು ನೀವು ಅದನ್ನು ಒಂಥರ ಕೆಸಲಿಗೆ ಕೈ ಹಾಕೋ ಥರ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಅಲ್ಲೇ ಮುಗಿಸ್ಕೋಬೇಕಿತ್ತಲ್ವ ನೀವು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದರು, ಡೈರೆಕ್ಟರ್ಗಳಿದ್ರು, ಟೀಮ್ ಇತ್ತು, ಮ್ಯಾನೇಜರ್ ಇತ್ತು, ಅವ್ರ ಜೊತೆ ಅಗ್ರಿಮೆಂಟ್ ಇರುತ್ತೆ, ಚೆಕ್ಸ್ಗಳು ತೊಗೊಂಡಿರ್ತೀರ, ಎಲ್ಲ ಇರುತ್ತಲ್ವ. ಕೋರ್ಟಿಗೆ ಇದೆಲ್ಲ ಅರ್ಥ ಆಗಲ್ವಾ? ಕೇಸ್ ನಡೆಸೋ ಕೋರ್ಟ್ಗಳಿಗೆ.